ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಆರಂಭದ ದಿನ ಈ ಹೆಸರು ಘೋಷಣೆಯಾಗುತ್ತಿದ್ದಂತೆ ಹಲವರ ಹುಬ್ಬುಗಳು ಮೇಲೇರಿದವು. ಯಾರಿದು ಮೈಕಲ್ ಅಜಯ್ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಎದ್ದಿತು. ಹಿಂದಿಯ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿರುವ ವಿದೇಶದ ಪ್ರಜೆಯಾಗಿರುವ ಕನ್ನಡ ನೆಲದಲ್ಲಿ ಮೂಲ ಬೇರುಗಳ ಸಂಬಂಧ ಹೊಂದಿರುವ ಮೈಕಲ್ ಬಿಗ್ ಬಾಸ್ ಮನೆಯೊಳಗೆ ಅಡಿಯಿಟ್ಟು ಮೇಲೆ ಅವರ ಬಗ್ಗೆ ಕುತೂಹಲ ತೋರಿಸಿದ್ದು ಕಡಿಮೆಯೇ. ಇವರ ಹೆಸರೇ ಕೇಳಿಲ್ಲ, ಕನ್ನಡವೂ ಬರುವುದಿಲ್ಲ, ಇವರು ಇಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ ಎಂದು ಉದಾಸೀನವಾಗಿ ನೋಡಿದವರೇ ಹೆಚ್ಚು. ಆದರೆ ಅಂಥವರೇ ಅಚ್ಚರಿ ಕಣ್ಣುಗಳಿಂದ ಮೆಚ್ಚುಗೆಯ ಮನಸ್ಸಿನಿಂದ ನೋಡುವಂತೆ ಮಾಡುವ ಹಾಗೆ ಬೆಳೆದರು. ಬಿಗ್ ಬಾಸ್ ಮನೆಯಲ್ಲಿ ಬಹುದೀರ್ಘ ಕಾಲದವರೆಗೆ ಫಿನಾಲೆ ಕೆಲವೇ ಹೆಜ್ಜೆಗಳಷ್ಟು ದೂರ ಇರುವವರೆಗೂ ಕ್ರಮಿಸಿದರು ಮೈಕಲ್. ಬೇರೆಯವರು ಬಿಡಿ, ಸ್ವತಃ ಅವರಿಗೆ 2-3 ವಾರಕ್ಕಿಂತ ಹೆಚ್ಚು ಇರಲಾರೆ ಎಂದು ಅನಿಸಿತಂತೆ. ಎಲ್ಲರೊಂದಿಗೆ ಸ್ನೇಹದೊಂದಿಗೆ ವರ್ಣಿಸುವ ಗುಣ, ಸತ್ಯಕ್ಕೆ ಪ್ರಾಮಾಣಿಕತೆಗೆ ಅಂಟಿಕೊಂಡಿರುವ ಬದ್ಧತೆಗೆ, ಇದ್ದಿದ್ದನ್ನ ಇದ್ದ ಹಾಗೆ ನೇರವಾಗಿ ಹೇಳುವ ದಿಟ್ಟ ಸ್ವಭಾವದಿಂದಲೇ ಕನ್ನಡಿಗರ ಮೆಚ್ಚುಗೆ ಗಳಿಸಿಕೊಂಡಿದ್ದ ಮೈಕಲ್ ಅಜಯ್ ಈ ವಾರ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹೊರಬಂದ ಕೂಡಲೇ ಜಿಯೋ ಸಿನಿಮಾಗೆ ನೀಡಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ತಮ್ಮದೇ ಸ್ಟೈಲ್ನಲ್ಲಿ ಬಿಗ್ ಬಾಸ್ ಕನ್ನಡ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅದರ ಮಾಹಿತಿ ಇಲ್ಲಿದೆ ನೋಡಿ. ಹಾಯ್, ನಾನು ನಿಮ್ಮ ಮಣ್ಣಿನ ಮಗ, ನಿಮ್ಮ ಕನ್ನಡದ ಕಂದ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಸ್ಪರ್ಧಿ ಮೈಕಲ್ ಅಜಯ್. ತುಂಬಾ ಮಿಸ್ಸಿಂಗ್ ಫೀಲಿಂಗ್ ನಲ್ಲಿದ್ದೇನೆ. ಆದರೆ ಈಗ ಹೊರಗಡೆ ಇರುವ ಜೀವನವನ್ನ ಅನುಭವಿಸಲು ಎಕ್ಸೈಟ್ ಆಗಿದ್ದೇನೆ. ನಾನು ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಅಲ್ಲಿನ ವಾತಾವರಣ ನೋಡಿ 2-3 ವಾರ ಇರಬಹುದಷ್ಟೇ ಎಂದುಕೊಂಡಿದ್ದೆ. ಆದರೆ 13 ವಾರ ಉರುಳಿದೆ. ಇವತ್ತು ಎಲಿಮಿನೇಟ್ ಆಗಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದೆರಡು ವಾರ ಕಳೆದು ಫಿನಾಲೆ ಹೋಗಬಹುದಾ ಎಂಬ ವಿಶ್ವಾಸವೂ ಇತ್ತು. ಆದರೆ ಬ್ಯಾಡ್ ಲಕ್. ನಾನು ನನ್ನ ಬದುಕಿನಲ್ಲಿ ಕನ್ನಡ ಬಳಸಿದ್ದು ತುಂಬಾ ಕಡಿಮೆ. ಆದರೆ ಇಲ್ಲಿಗೆ ಬಂದು ಕನ್ನಡ ಎಂತಹ ಸುಂದರವಾದ ಭಾಷೆ, ಅದರ ಲಿಪಿ ತುಂಬಾ ಸರಳ. ನಾನು 5-6 ದಿನದಲ್ಲಿಯೇ ಕನ್ನಡ ಲಿಪಿಗಳನ್ನೆಲ್ಲ ಕಲಿತುಕೊಂಡು ಬಿಟ್ಟೆ. ಎಲ್ಲರ ಮೈಕ್ನ ನೇಮ್ ಟ್ಯಾಗ್ ನೋಡಿ ನೋಡಿ ಅಕ್ಷರಗಳನ್ನ ಕಲಿಯುತ್ತಿದ್ದೆ. ಬಿಗ್ ಬಾಸ್ ಎಂಬ ಫಲಕದಲ್ಲಿ ಬ ಮತ್ತು ಗ ಎಲ್ಲ ಗೊತ್ತಾಗುತ್ತಿತ್ತು. ಕನ್ನಡ ತುಂಬಾ ಸುಂದರವಾದ ಭಾಷೆ ಅಂತ ನನಗನಿಸಿತ್ತು. ಕಲಿಯುವುದು ಸುಲಭ. ಕರ್ನಾಟಕಕ್ಕೆ ಬೇರೆ ಕಡೆಯಿಂದ ಬರುವವರೆಲ್ಲ ಟ್ರೈ ಮಾಡಿದ್ರೆ ತುಂಬಾ ಸುಲಭವಾಗಿ ಕನ್ನಡ ಕಲಿಯಬಹುದು. ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಸ್ಲೋ ಆಗಿದ್ದೆ. ಅದೇ ನನ್ನನ್ನ ಕೊಂಚ ಹಿಂದಕ್ಕೆ ತಳ್ಳಿದ್ದು ಅನಿಸುತ್ತದೆ. ಆರಂಭದಿಂದಲೇ ಇನ್ನಷ್ಟು ಸ್ಟ್ರಾಂಗ್ ಆಗಿ ನಿಂತುಕೊಂಡಿದ್ದರೆ ಇನ್ನೂ ತುಸು ಮುಂದಕ್ಕೆ ಹೋಗಬಹುದಿತ್ತು ಅನಿಸುತ್ತದೆ. ಹೀಗೇನಾದ್ರೂ ಮತ್ತೆ ಪುನಃ ಮನೆಯೊಳಗೆ ಹೋಗಲು ಅವಕಾಶ ಸಿಕ್ಕರೆ ಮೊದಲ ದಿನದಲ್ಲಿಯೇ ಎಲ್ಲರ ಜೊತೆಯಲ್ಲಿ ಬೆರೆಯಲು ಶುರು ಮಾಡುತ್ತಿದ್ದೆ. ಮನೆಯಲ್ಲಿ ವಿನಯ್ ತುಂಬಾ ಜೆನ್ಯೂನ್ ವ್ಯಕ್ತಿ. ಮೊದಲ ದಿನದಿಂದಲೇ ಅವರೊಂದಿಗೆ ಶುರುವಾದ ಸ್ನೇಹ ಹೊರಗಡೆ ಬರುವ ದಿನದವರೆಗೂ ಮುಂದುವರೆದಿತ್ತು. ನಮ್ಮ ಮಧ್ಯ ತುಂಬಾ ಜಗಳಗಳಾಗಿವೆ. ಆದರೆ ಅವೆಲ್ಲವೂ ಟಾಸ್ಕ್ಗಳಿಗಾಗಿ. ಅದರಾಚೆಗೆ ನಮ್ಮ ಮಾತು, ಫ್ರೆಂಡ್ಶಿಪ್ ಎಲ್ಲ ಪ್ಯೂರ್ ಆಗಿವೆ. ಹಾಗಾಗಿ ವಿನಯ್ ತುಂಬಾ ಜೆನ್ಯೂನ್ ಅನಿಸುತ್ತಾರೆ. ನನ್ನ ಪ್ರಕಾರ ಮನೆಯಲ್ಲಿ ಫೇಕ್ ಆಗಿರೋದು ಇಬ್ಬರು. ಒಬ್ಬರು ಸಂಗೀತ, ಇನ್ನೊಬ್ಬರು ಪ್ರತಾಪ್. ಪ್ರತಾಪ್ ಹೇಗೆ ಅಂತ ಅರ್ಥನೇ ಆಗಿಲ್ಲ. ಅವನು ಕಂಪ್ಲೀಟ್ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಮುಂದೆ ಬಂದಿದ್ದಾನೆ. ಸಂಗೀತ ಕೂಡ ಬೇಡದಿರುವ ಕಡೆ ತನ್ನ ಅಭಿಪ್ರಾಯಗಳನ್ನ ಇಂಜೆಕ್ಟ್ ಮಾಡಿ ಕಾರ್ಡ್ ಪ್ಲೇ ಮಾಡಿ ಮುಂದಕ್ಕೆ ಹೋಗಿದ್ದಾಳೆ ಅನಿಸುತ್ತದೆ. ನನ್ನ ಪ್ರಕಾರ ವಿನಯ್, ಸಂಗೀತ, ಕಾರ್ತಿಕ್, ತುಕಾಲಿ ಮತ್ತು ಪ್ರತಾಪ್ ಇವರು ಕೊನೆಯ ಹಂತದಲ್ಲಿರುತ್ತಾರೆ. ಸಂಗೀತ ವಿನ್ ಆಗಬಹುದು ಅಂತ ಅನಿಸುತ್ತದೆ. ಮುಂದಿನ ವಾರ ತನಿಷಾ ಎಲಿಮಿನೇಟ್ ಆಗಬಹುದು. ಯಾಕೆಂದರೆ ಅವಳು ಲೌಡ್ ಆಗಿದ್ದಾಳೆ. ಆದರೆ ಅವಳ ಗೇಮ್ ತುಂಬಾ ಸ್ಲೋ ಆಗಿ ಹೋಗುತ್ತಿದೆ. ಜಿಯೋ ಫನ್ ಫ್ರೈಡೆ ಟಾಸ್ಕ್ಗಳು ನನಗೆ ಯಾವಾಗಲೂ ಇಷ್ಟ. ಚೆನ್ನಾಗಿರುತ್ತಿದ್ದವು. ಫ್ರೈಡೆ ಮಾಡಲಿಕ್ಕೆ ಹೆಚ್ಚೇನು ಇರುತ್ತಿರಲಿಲ್ಲ. ಹಾಗಾಗಿ ಫನ್ ಫ್ರೈಡೆಗಾಗಿ ನಾವೆಲ್ಲ ಕಾಯುತ್ತಿದ್ದೆವು. ಅದೇ ದೊಡ್ಡ ಎಂಟರ್ಟೈನ್ಮೆಂಟ್. ಯಾವಾಗಲೂ ಒಂದು ಎಂಟರ್ಟೈನಿಂಗ್ ಟಾಸ್ಕ್ ಆಗುತ್ತಿರುತ್ತಿತ್ತು. ನನಗೆ ತುಂಬಾ ದಿನಗಳಿಂದಲೂ ಒಂದು ಫೀಲಿಂಗ್ ಇತ್ತು. ಏನ್ ಗುರು, ನಾನು ಇಷ್ಟೆಲ್ಲ ಟಾಸ್ಕ್ ಗೆದ್ದಿದ್ದೀನಿ, ಕಿಚ್ಚನ ಚಪ್ಪಾಳೆ ತೆಗೆದುಕೊಂಡಿದ್ದೀನಿ, ಕ್ಯಾಪ್ಟನ್ ಆಗಿದ್ದೀನಿ, ಆದರೆ ಜಿಯೋ ಟಾಸ್ಕ್ ಗೆದ್ದಿಲ್ಲವಲ್ಲ ಅಂತ. ಆದರೆ 2 ವಾರದ ಹಿಂದೆ ಬ್ರೆಡ್ ತಿನ್ನುವ ಟಾಸ್ಕ್ ಬಂತು. ನನಗೋಸ್ಕರವೇ ಮಾಡಿದ ಟಾಸ್ಕ್ ಆಗಿತ್ತು ಅದು. ಅದನ್ನ ಗೆದ್ದು ತುಂಬಾ ಖುಷಿ ಆಯ್ತು. ಬೆಳಗ್ಗೆ ಹಾಡು ಹಾಕಿ ನಮ್ಮನ್ನ ಎಬ್ಬಿಸೋದನ್ನ ನಾನು ಮಿಸ್ ಮಾಡಿಕೊಳ್ಳುತ್ತೇನೆ. ಬೆಳಗ್ಗೆ ಹಾಡು ಕೇಳಿ ಎದ್ದು ಡ್ಯಾನ್ಸ್ ಮಾಡಿ, ಕಾಫಿ ಕುಡಿದು, ವರ್ಕೌಟ್ ಮಾಡಿ ಹೋಗಿ ಪಾತ್ರೆ ತೊಳೆಯುವ ದಿನಚರಿಯನ್ನ ನಾನು ತುಂಬಾ ಮಿಸ್ ಮಾಡಿಕೊಳ್ಳುತ್ತೀನಿ. 90 ದಿನಗಳ ಕಾಲ ಆ ದಿನಚರಿ ಮಾಡಿ ಸೆಟ್ ಆಗಿ ಬಿಟ್ಟಿದ್ದೆ. ನನಗೆ ಅದನ್ನ ಮಿಸ್ ಮಾಡಿಕೊಳ್ತೀನಿ. ಬಿಗ್ ಬಾಸ್ ಜರ್ನಿ ತುಂಬಾ ಅಮೇಜಿಂಗ್ ಆಗಿತ್ತು. 2 ವಾರ ಇರ್ತೀನಿ ಅಂದುಕೊಂಡು ಹೋದವನು ನಾನು. ಆದರೆ ಈ 13 ವಾರದಲ್ಲಿ ಹಲವು ಬಗೆಯ ಸಂದರ್ಭಗಳಲ್ಲಿ ನಾನು ನಾನಾಗಿಯೇ ಇದ್ದೀನಿ. ಹಾಗಾಗಿ ಇನ್ನೂ ಸಾಕಷ್ಟು ಸಾಧನೆ ಮಾಡಬಹುದು ಎಂದು ನನಗೆ ವಿಶ್ವಾಸ ಹುಟ್ಟಿದೆ. ಬರೀ 90 ದಿನಗಳಲ್ಲಿ ಒಂದು ಭಾಷೆಯನ್ನ ತುಂಬಾ ಚೆನ್ನಾಗಿ ಕಲಿತುಕೊಂಡು ಮಣ್ಣಿನ ಮಗ ಆಗಬಹುದು ಎಂಬುದನ್ನ ಬಿಗ್ ಬಾಸ್ ನನಗೆ ಮನವರಿಕೆ ಮಾಡಿಕೊಟ್ಟಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.